So hello students, today we will be learning about the topic male reproductive system. Okay, so ಈಗ already ಯಾರು ಆನ್ಲೈನ್ ಕ್ಲಾಸ್ ಒಳಗಡೆ ಕ್ಲಾಸ್ ಕಲಿಯತ್ತೀರಿ. ಸೊ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ನಿಮ್ಗೆ ಎರಡು ಚಾಪ್ಟರ್ ಮುಗಿದಾವೆ. ಬಯಾಲಜಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ರೀಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸ್ ಇವೆರಡು ಮುಗಿದಾವೆ. ಸೊ ಥರ್ಡ್ ಚಾಪ್ಟರ್ ಯಾವ್ದ್ರಿ ಹ್ಯೂಮನ್ ರೀಪ್ರೊಡಕ್ಷನ್. ಸೊ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಇದರೊಳಗಡೆ ಫಸ್ಟ್ ಟಾಪಿಕ್ ಹ್ಯೂಮನ್ ರೀಪ್ರೊಡಕ್ಷನ್. ಈ ಚಾಪ್ಟರ್ ಫಸ್ಟ್ ಟಾಪಿಕ್ ಯಾವುದಂದ್ರೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಇನ್ ದಿ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಡಿಸ್ಕಸ್ ಮಾಡೋಣ ಇವಾಗ ಫಸ್ಟ್ ಟಾಪಿಕ್. ಸೊ ಫಸ್ಟ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಏನೇನು ಪಾರ್ಟ್ಸ್ ಇರ್ತಾವೆ ಸೊ ಅದನ್ನ ನೋಡೋಣ. ಸೊ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಏನೇನು ಪಾರ್ಟ್ಸ್ ಇರ್ತಾವೆ. ಫಸ್ಟ್ ಪಾರ್ಟ್ ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್. ಓಕೆ, ಸೊ ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಯಾವುದು? ಟೆಸ್ಟಿಸ್. ಇಲ್ಲಿ ಮೇನ್ ಆಗಿ ನಾವು ಒಂದು 4 ಪಾರ್ಟ್ಸ್ ಅಥವಾ 4 ಸೆಕ್ಷನ್ಸ್ ಮಾಡ್ಬೋದು. ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನ ನಾವು ಡಿವೈಡ್ ಮಾಡಿ ಒಂದು 4 ಸೆಕ್ಷನ್ಸ್ ಮಾಡ್ಬೋದು. 4 ಸೆಕ್ಷನ್ಸ್ ಅವು ಯಾವ ಅಂತಂದ್ರೆ, ಫಸ್ಟ್ ಒನ್ ಇಟ್ ಈಸ್ ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್. ಫಸ್ಟ್ ಒನ್ ಯಾವ್ದ್ರಿ? ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್. ಸೊ ಸೆಕೆಂಡ್ ಒನ್ ಯಾವ್ದಂತಂದ್ರೆ ಇಟ್ ಈಸ್ ಆಕ್ಸೆಸರಿ ಗ್ಲ್ಯಾಂಡ್ಸ್. ಅಂದ್ರೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಅಲಾಂಗ್ ವಿತ್ ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಿಟ್ಟು ಮಧ್ಯೆ ಇರ್ತವೆ ಗ್ಲ್ಯಾಂಡ್ಸ್ ಇರ್ತವೆ. ಅವನ್ನ ಏನು ಕರಿತೀವಿ? ಆಕ್ಸೆಸರಿ ಗ್ಲ್ಯಾಂಡ್ಸ್. ಓಕೆ, ನೆಕ್ಸ್ಟ್ ಬರುತ್ತೆ ಆಕ್ಸೆಸರಿ ಡಕ್ಟ್ಸ್. ಆಕ್ಸೆಸರಿ ಗ್ಲ್ಯಾಂಡ್ಸ್. ನೆಕ್ಸ್ಟ್ ಏನು ಬರುತ್ತೆ? ಆಕ್ಸೆಸರಿ ಡಕ್ಟ್ಸ್. ಇನ್ ಫೋರ್ತ್ ಒನ್ ಬರುತ್ತೆ ಎಕ್ಸ್ಟರ್ನಲ್ ಜೆನೈಟಲಿಯಾ. ಎಕ್ಸ್ಟರ್ನಲ್ ಜೆನೈಟಲಿಯಾ ಅಂದ್ರೆ ಓಕೆ ಇಟ್ ಈಸ್ ಅ ಮಸ್ಕ್ಯುಲರ್ ಆರ್ಗನ್ ಸೊ ವಿಚ್ ಹೆಲ್ಪ್ಸ್ ಇನ್ ಸೆಕ್ಷುವಲ್ ಇಂಟರ್ಕೋರ್ಸ್. ಯಾವುದು? ಪೆನಿಸ್. ಸೊ ಪೆನಿಸ್ಗೆ ನಾವು ಏನು ಕರಿತೀವಿ? ವಿ ಕಾಲ್ ಇಟ್ ಆಸ್ ಎಕ್ಸ್ಟರ್ನಲ್ ಜೆನೈಟಲಿಯಾ. ಸೊ ಈ ಒಂದು 4 ಸೆಕ್ಷನ್ಸ್ ನಾವು ಮಾಡ್ಬೋದು. ಸೊ ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಒಳಗಡೆ ಒಂದು 4 ಸೆಕ್ಷನ್ಸ್ ನಾವು ಮಾಡಿದ್ರೆ ಫಸ್ಟ್ ಒನ್ ಯಾವ್ದ್ರಿ? ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್. ಯಾವುದು? ಟೆಸ್ಟಿಸ್. ನೆಕ್ಸ್ಟ್ ಸೆಕೆಂಡ್ ಆಕ್ಸೆಸರಿ ಗ್ಲ್ಯಾಂಡ್ಸ್. ಮತ್ತೆ ಯಾವ್ದ್ರಿ? ಆಕ್ಸೆಸರಿ ಡಕ್ಟ್ಸ್ ಅಂತ ಬರ್ತವೆ. ಅದು ಆದ್ಮೇಲೆ ಏನು ಬರುತ್ತೆ? ವಿ ವಿಲ್ ಬಿ ಹ್ಯಾವಿಂಗ್ another section which we call as the external genitalia. External genitalia ಅಂದ್ರೆ the male reproductive part ಯಾವ್ದ್ರಿ? penis. ಇದಕ್ಕೆ ನಾವು ಏನು ಕರಿತೀವಿ? external genitalia ಅಂತ ಕರಿತೀವಿ, which is a muscular organ. ತಿಳಿತಾಯ್ತು? ಸೊ ಇವು 4 ಪಾರ್ಟ್ಸ್ ಬರ್ತವೆ. ಸೊ ಈಗ ಒಂದೊಂದು ಕಲೆಕ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಸೊ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಫಸ್ಟ್ ಪಾರ್ಟ್ ಯಾವ್ದಂದ್ರೆ ಟೆಸ್ಟಿಸ್. ಸೊ ಫಸ್ಟ್ ಪಾರ್ಟ್ ಯಾವ್ದ್ರಿ? ಸೊ ಟೆಸ್ಟಿಸ್ ಇಸ್ ದ ಫಸ್ಟ್ ಪಾರ್ಟ್. ಓಕೆ, ಸೊ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್. ಸೊ ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಯಾವ್ದಂದ್ರೆ ಟೆಸ್ಟಿಸ್. ಸೊ ಟೆಸ್ಟಿಸ್ ದೀಸ್ ಆರ್ ಪೇರ್ಡ್. ಟೆಸ್ಟಿಸ್ ಪ್ರೈಮರಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ದೀಸ್ ಆರ್ ಪೇರ್ಡ್ ಅಂದ್ರೆ ಎರಡು ಇರ್ತವೆ. ಸೊ ವಿಚ್ ಆರ್ enclosed in a pouch like structure. So testis these are paired and these are enclosed in a pouch like structure which is called as scrotum. So testis paired irtav, ಎರಡು ಇರ್ತಾವ. ಆಮೇಲೆ these are enclosed ಎದರೊಳಗಡೆ ಇರ್ತಾವ ಅಂದ್ರೆ these are enclosed in a pouch like structure called as scrotum. So scrotum ಒಳಗಡೆ ಇರ್ತಾವ. ಓಕೆ, ಈಗ ನೆಕ್ಸ್ಟ್ ಸೊ ಟೆಸ್ಟಿಸ್ ಸ್ಕ್ರಾಟಮ್ ಒಳಗಡೆ ಇರ್ತಾವ. ಆಮೇಲೆ ನಿಮ್ಗೆ ಇದು ಗೊತ್ತಿರುತ್ತೆ. ಸೊ ಟೆಸ್ಟಿಸ್ ದೇ ಹ್ಯಾಂಗ್ಸ್ ಬಿಲೋ ದ ಅಬ್ಡಾಮಿನಲ್ ಕ್ಯಾವಿಟಿ. ಅಬ್ಡಾಮಿನ್ ಪಾರ್ಟ್ ಏನೈತಿ? ಸೊ ಅಬ್ಡಾಮಿನ್ ಪಾರ್ಟ್ ನ ಅಟ್ಯಾಚ್ ಆಗಿರಂಗಿಲ್ಲ. ಅಬ್ಡಾಮಿನ್ ಪಾರ್ಟ್ ಕಂಪೇರ್ ಮಾಡಿದ್ರೆ ದೇ ಹ್ಯಾಂಗ್ ಬಿಲೋ ಅಂದ್ರೆ ದೇ ಕೆಳಗಡೆ ಜೋತ್ ಬಿದ್ದಿರ್ತಾವ ಅಂತ. ಓಕೆ, ಸೊ ದೇ ಹ್ಯಾಂಗ್ ಬಿಲೋ ದ ಅಬ್ಡಾಮಿನಲ್ ಕ್ಯಾವಿಟಿ. ಈಗ ನೆಕ್ಸ್ಟ್ ಸರ್ ಹ್ಯಾಂಗ್ ಬಿಲೋ ಇರೋದ್ರಿಂದ ಏನ್ರ ಅಡ್ವಾಂಟೇಜ್ ಐತೆ ನಾವು? ಸೊ ಇಫ್ ದ ಟೆಸ್ಟಿಸ್ ದೇ ಹ್ಯಾಂಗ್ ಬಿಲೋ ದ ಅಬ್ಡಾಮಿನಲ್ ಕ್ಯಾವಿಟಿ, ಇದರಿಂದ ಅಡ್ವಾಂಟೇಜ್ ಏನಂದ್ರೆ ದ ಟೆಂಪರೇಚರ್ ಆಫ್ ದ ಟೆಸ್ಟಿಸ್ it is 2 to 2.5 degree lesser than the body temperature. 2 to 2.5 degree lesser than the body temperature ಇರುತ್ತೆ. ಸರ್ ಹಿಂಗಿರೋದ್ರಿಂದ ಯೂಸ್ ಏನಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಎಂಟ್ರಿ ಸ್ಪರ್ಮ್ಸ್. ಸೊ ಸ್ಪರ್ಮ್ ಪ್ರೊಡಕ್ಷನ್ ಈಗ ಆಮೇಲೆ ಸ್ಪರ್ಮ್ ರಿಲೀಸ್ ಆಗಕ್ಕ, ಓಕೆ, ಸ್ಪರ್ಮಿನ್ ಡೆವಲಪ್ಮೆಂಟ್ ಆಗಕ್ಕ ಎಲ್ಲಕ್ಕಿಂತ ನೆಸೆಸರಿ ಏನಂದ್ರೆ ದ ಟೆಂಪರೇಚರ್ ಶುಡ್ ಬಿ 2 to 2.5 degree lesser than the body temperature. ಇದು ಅದರ ಅಡ್ವಾಂಟೇಜ್ ಸ್ಕ್ರಾಟಮ್. ಸೊ ಸ್ಕ್ರಾಟಮ್ ಏನ್ ಕೆಲಸ ಮಾಡುತ್ತೆ? ಸೊ ಸ್ಕ್ರಾಟಮ್ ಮಾಡೋ ಕೆಲಸ ಏನಂದ್ರೆ ಒಂದು ಇಟ್ ಪ್ರೊಟೆಕ್ಟ್ಸ್ ದ ಟೆಸ್ಟಿಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಬೋತ್ ದ ಟೆಸ್ಟಿಸ್ ದೇ ಆರ್ ಸಿಚುವೇಟೆಡ್ ವಿದಿನ್ ದ ಸ್ಕ್ರಾಟಮ್ ವಿಚ್ ಇಸ್ ಅ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಆರ್ ಪೌಚ್ ಲೈಕ್ ಸ್ಟ್ರಕ್ಚರ್. ಓಕೆ, ವೇರ್ ಇಟ್ ಪ್ರೊಟೆಕ್ಟ್ಸ್ ದ ಟೆಸ್ಟಿಸ್. ಸೊ ಸ್ಕ್ರಾಟಮ್ ಇಂದ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಓಕೆ ಇಟ್ ಹ್ಯಾಂಗ್ಸ್ ಬಿಲೋ ದ ಅಬ್ಡಾಮಿನಲ್ ಕ್ಯಾವಿಟಿ. ಸೊ ಅದು ಹ್ಯಾಂಗ್ ಆಗೋದಕ್ಕೆ ಏನಾಗುತ್ತೆ ಅಂದ್ರೆ ಬಾಡಿಗೆ ಅಟ್ಯಾಚ್ ಆಗಿರಂಗಿಲ್ಲ. ಸೊ ಬಾಡಿಗೆ ಅಟ್ಯಾಚ್ ಆಗ್ಲಾರ್ದಕ್ಕೆ ಟೆಂಪರೇಚರ್ ಏನಾಗುತ್ತೆ? It is around 2 to 2.5 degree lesser than the body temperature, which helps in the production of enriched sperms. ತಿಳಿತಾ ಇದೆ? Okay. So next ಟೆಸ್ಟಿಸ್ ಬಗ್ಗೆ ಸ್ವಲ್ಪ ವಿಚಾರ ಮಾಡೋದ್ರ. ಸೊ ಟೆಸ್ಟಿಸ್ ಪೇರ್ಡ್ ಇರ್ತಾವ. ಸೊ ಟೆಸ್ಟಿಸ್
ದೇ ಆರ್ ಓವೆಲ್ ಇನ್ ಶೇಪ್. ಶೇಪ್ ಹೆಂಗಿರ್ತಂದ್ರೆ ದೇ ಆರ್ ಓವೆಲ್ ಇನ್ ಶೇಪ್. ಓಕೆ, ಎಗ್ ಶೇಪ್ ಇರ್ತದೆ. ದೇ ಆರ್ ಓವೆಲ್ ಇನ್ ಶೇಪ್. ಲೆಂತ್ ಅರೌಂಡ್ 4 to 5 ಸೆಂಟಿಮೀಟರ್ ಇರುತ್ತೆ. ಲೆಂತ್ ಅರೌಂಡ್ 4 to 5 ಸೆಂಟಿಮೀಟರ್ ಅಂಡ್ ವಿಡ್ತ್ ಅರೌಂಡ್ 2 to 3 ಸೆಂಟಿಮೀಟರ್ ಅದೇನಿರುತ್ತೆ ವಿಡ್ತ್ ಇರುತ್ತೆ. ಅಂಡ್ ಟೆಸ್ಟಿಸ್ ದೇ ಆರ್ ಕವರ್ಡ್ ಬೈ ಅ protective layer called as tunica albuginea. So tunica albuginea, that is a protective layer which protects the testis. So testis na protect ಮಾಡಕ್ಕೆ there is a protective layer which is called as tunica albuginea. Okay, so ಇಲ್ಲಿವರೆಗೂ ನಾವು ಏನು ಕಲ್ತ್ವಿ? Okay, ಇಲ್ಲಿವರೆಗೂ ನಾವು ಕಲ್ತಿದ್ದು ಟೆಸ್ಟಿಸ್ ಮತ್ತು ಸ್ಕ್ರೋಟಮ್ ಬಗ್ಗೆ ಕಲ್ತ್ವಿ. ಟೆಸ್ಟಿಸ್, these are the primary reproductive organs. ತಿಳಿತಾ ಇದು? ಸೊ ನಾನು ನಿಮ್ಗೆ ಹೇಳಿದ್ದೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ 4 ಕ್ಯಾಟಗರೀಸ್ ಅದಾವು. ಒಂದು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್, ಆಮೇಲೆ ಆಕ್ಸೆಸರಿ ಗ್ಲ್ಯಾಂಡ್ಸ್, accessory ducts, accessory glands, accessory ducts. Okay, ಮತ್ತೇನ್ ಬರುತ್ತೆ external genitalia. Okay, so ಈಗ primary reproductive organs testis ಬಗ್ಗೆ ಸ್ವಲ್ಪ ಕಲ್ತ್ವಿ. Okay, so ಮತ್ತೆ testis ಬಗ್ಗೆ ಇನ್ನು ಸ್ವಲ್ಪ ಕಲಿಯೋಣ. testis ಒಳಗಡೆ ಹೆಂಗಿರುತ್ತೆ ಅಂತಂದ್ರೆ, so testis ಬಗ್ಗೆ simple point, these are paired, they are oval in shape, length 4 to 5 cm, width is 2 to 3 cm. shape ಹೆಂಗಿರುತ್ತೆ? they are oval in shape and they are present inside the scrotum which hangs below the abdominal cavity. Temperature is around 2.5 degree lesser than the body temperature. So temperature kadime irodu use ಏನು? It helps in the production of sperms. Okay, so next ಈ testis ಒಳಗಡೆ ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡೋಣ. ಸೊ ಇದು testis paired ಇರ್ತಾವ. ಸೊ ಇದರ ಒಳಗಡೆ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನಾನು ಟೆಸ್ಟಿಸ್ ನ ತಗೊಂಡ್ರ, ಸೊ ಟೆಸ್ಟಿಸ್ ನ ತಗೊಂಡು ಅದೊಂದು ಹಿಂಗ್ ಸೆಕ್ಷನ್ ನ ತಗೊಂಡೆ ಅಂತಂದ್ರೆ, ಅದರ ಟೆಸ್ಟಿಸ್ ನ ತಗೊಂಡು ಅದ್ರ ಒಳಗಡೆ ಹಿಂಗ್ ಕಟ್ ಮಾಡಿದೆ ಅಂತಂದ್ರೆ, ಸೊ ಟೆಸ್ಟಿಸ್ ಒಳಗಡೆ ಏನೇನ್ ಪಾರ್ಟ್ಸ್ ಇರ್ತಾವ ಅಂತ ನೋಡೋಣ. ಸೊ ಟೆಸ್ಟಿಸ್ ಒಳಗಡೆ ಏನಿರ್ತಾವ ಅಂದ್ರೆ ಇಟ್ ಹ್ಯಾಸ್ ಮೆನಿ ಕಂಪಾರ್ಟ್ಮೆಂಟ್ಸ್. ಸೊ ಅದರ ಕಂಪಾರ್ಟ್ಮೆಂಟ್ ಅಂದ್ರೆ ಕಂಪಾರ್ಟ್ಮೆಂಟ್ ಅಂದ್ರೆ ಸೆಕ್ಷನ್ಸ್ ಹಿಂಗ್ ಕಾಣೋದಿಲ್ಲ ನೋಡಿ. ಸೊ ಇದು ಒಂದು ಸೆಕ್ಷನ್, ಸೆಕೆಂಡ್ ಸೆಕ್ಷನ್, ಥರ್ಡ್ ಸೆಕ್ಷನ್, ಹಿಂಗ ಟೆಸ್ಟಿಸ್ ಒಳಗಡೆ ಕಟ್ ಮಾಡಿದಾಗ ಇಟ್ ಹ್ಯಾಸ್ ಮೆನಿ ಕಂಪಾರ್ಟ್ಮೆಂಟ್ಸ್ ವಿಚ್ ವಿ ಕಾಲ್ ಇಟ್ ಆಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಅಂತ ಕರಿತೀವಿ. ವಿಚ್ ವಿ ಕಾಲ್ ಇಟ್ ಆಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. So these compartments we call it as testicular lobules. So each testis has around 250 compartments. Exactly 250 ಇರಬೇಕಂತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾವೆ. So each testis they have around 200 to 250 compartments. Compartments ಅಂದ್ರೆ ಏನು? ಸೆಕ್ಷನ್. ಅದನ್ನ ನಾವೇನು ಕರಿತೀವಿ? testicular lobules. So each testis they have around 250 compartments which we call it as testicular lobules. Testicular lobules ಅಂದ್ರೆ ಇಟ್ ಸೆಕ್ಷನ್ಸ್, ಹಿಂಗ್ ಸೆಕ್ಷನ್ಸ್ ಅದ ನೋಡ್ರಿ. These are called as testicular lobules. So testicular lobules ಒಳಗಡೆ there are some highly coiled structure. highly coiled ಅಂದ್ರೆ ಹಿಂಗ್ ಬಹಳಷ್ಟು ಹಿಂಗ್ ಇದಾಗಿರ್ಬೇಕು, ಸುರುಳಿ ಸುತ್ತಕೊಂಡಿರ್ಬೇಕು. ಆ ಟೈಪ್ ಅದಕ್ಕೆ ಏನ್ ಕರೀತಾರ? highly coiled. within the testicular lobules ಒಳಗಡೆ there are some highly coiled structure. testicular lobules ಒಳಗಡೆ there are some highly coiled structures which we call them as seminiferous tubules. So testis ಒಳಗಡೆ there are some highly coiled structure which we call it as seminiferous tubules ಅಂತ ಕರಿತೀವಿ. ಸರ್ seminiferous tubules ಒಳಗಡೆ ಏನಾಗುತ್ತೆ? seminiferous tubules ಒಳಗಡೆ ಏನಾಗುತ್ತೆ? sperms ಪ್ರೊಡ್ಯೂಸ್ ಆಗ್ತವೆ. seminiferous tubules ಒಳಗಡೆ ಏನು ಫಾರ್ಮ್ ಆಗ್ತವೆ? sperms. So testis in ಕೆಲಸ ಏನು? testis in ಕೆಲಸ ಮೇನ್ ಎರಡು ಕೆಲಸ. ಒಂದು, it helps in the production of sperms. So testis ಏನು ಮಾಡುತ್ತೆ? production of sperms ಮಾಡುತ್ತೆ. ಇನ್ನೊಂದು ಕೆಲಸ ಏನು? it produces a hormone called as testosterone. It produces a hormones called as testosterone which is responsible for male characteristics. So male characteristics like development of mustache, beard, okay, ಮೀಸಿ ಬರೋದು, ದಾಡಿ ಬರೋದು, ಸಿಟ್ಟು ಬರೋದು, ಆಮೇಲೆ ಹುಡುಗರದ್ದು ಬೋನ್ಸ್ ಸ್ವಲ್ಪ ಹಾರ್ಡ್ ಇರ್ತಾವೆ, ಮಸಲ್ ಹಾರ್ಡ್ ಇರುತ್ತೆ. ಈ ಟೈಪ್ ಎಲ್ಲ ಕ್ಯಾರೆಕ್ಟರ್ಸ್ ಬರೋದು ಎಲ್ಲಿಂದ? ಟೆಸ್ಟೋಸ್ಟೆರೋನ್ ಇಂದ. ಟೆಸ್ಟೋಸ್ಟೆರೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಟೆಸ್ಟಿಸ್ ಒಳಗಡೆ. ಟೆಸ್ಟಿಸ್ ಒಳಗಡೆ ಎಲ್ಲಿ? ಟೆಸ್ಟಿಕ್ಯುಲರ್ ಲೋಬ್ಯೂಲ್ ಒಳಗಡೆ. ಟೆಸ್ಟಿಕ್ಯುಲರ್ ಲೋಬ್ಯೂಲ್ ಒಳಗಡೆ ಎಲ್ಲಿ? ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ. So seminiferous tubule ಏನಿಲ್ಲ, so seminiferous tubule ಒಳಗಡೆ it helps in the production of sperms. So ಇಲ್ಲಿ seminiferous tubule ಒಳಗಡೆ there are some cells. seminiferous tubule ಒಳಗಡೆ ಇಲ್ಲೊಂದು ಸ್ವಲ್ಪ cells ಅದಾವ. ಆ cells ಗೆ ಏನಂತ ಕರೀತಾರೆ ಅಂದ್ರೆ those cells are called as germ cells. ಏನಂತ ಕರಿತೀವಿ ನಾವು? germ cells ಅಂತ ಕರಿತೀವಿ. So seminiferous tubule ಒಳಗಡೆ there are some cells which we call it as germ cells. So germ cells ಏನ್ ಮಾಡ್ತಾವ್ರಿ? germ cells they helps in the production of sperms. ತಿಳಿತಾ? So seminiferous tubule ಒಳಗಡೆ there are some cells called as germ cells or ನಾವು myocytes ಅಂತ ಕರಿತೀವಿ. Okay, ಆ germ cells ಏನಾಗ್ತವು? they undergo meiosis. ಆ germ cells they undergo meiosis. So meiosis ಯಾವಾಗ ಆಗುತ್ತೆ? when a person reaches adulthood. adulthood ಅಂದ್ರೆ 13 ವರ್ಷ, 14 ವರ್ಷ, 15 ವರ್ಷ ಆದಾಗ ಅವ ಏನು ಟೀನೇಜ್ ಗೆ ಹೋಗ್ತಾನ ನೋಡ್ರಿ, ಆ ಏಜ್ ಗೆ ಹೋದ್ಕೊಳ್ಳೋಣ ಅವನ ಟೆಸ್ಟಿಸ್ ಒಳಗಡೆ ಟೆಸ್ಟಿಕ್ಯುಲರ್ ಲೋಬ್ಯೂಲ್ ಇರ್ತಾವ, ಕಂಪಾರ್ಟ್ಮೆಂಟ್ಸ್ ಇರ್ತಾವ, ಅದರೊಳಗಡೆ ಇರ್ತಾವ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇರ್ತಾವ. ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಇರ್ತಾವ ಜರ್ಮ್ ಸೆಲ್ಸ್ ಇರ್ತಾವ. ಆ ಜರ್ಮ್ ಸೆಲ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತಾವ ಅಂದ್ರೆ ದೇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಸ್ಪರ್ಮ್. ಯಾವಾಗ? ಬೈ ಅಂಡರ್ಗೋಯಿಂಗ್ ಮಿಯೋಸಿಸ್. ಸೊ
ಸೊ ದ ಜರ್ಮ್ ಸೆಲ್ಸ್ ಅಂಡರ್ಗೋ ಮಿಯೋಸಿಸ್ ಟು ಪ್ರೊಡ್ಯೂಸ್ ಎನ್ರಿ ಸ್ಪರ್ಮ್. ಇಲ್ಲೇ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾವ, ತಿಳಿತಾ? ಸೊ ಇದು ಟೆಸ್ಟಿಸ್ ಕೂಡ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ಮಾತಾಡಿದೆ, ಸೊ ಜರ್ಮ್ ಸೆಲ್ಸ್ ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡ್ತಾವ. ಆದ್ರೆ ಜರ್ಮ್ ಸೆಲ್ಸ್ ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡಕ ಇನ್ನೊಂದು ಸೆಲ್ಸ್ ಅದಕ್ಕೆ ಹೆಲ್ಪ್ ಮಾಡ್ತಾವ. ಆ ಜರ್ಮ್ ಸೆಲ್ಸ್ ಗೆ ನ್ಯೂಟ್ರಿಷನ್ ಕೊಡ್ತಾವ, ನ್ಯೂಟ್ರಿಯೆಂಟ್ಸ್ ನ ಕೊಡ್ತಾವ. ಅದು ಯಾವ ಸೆಲ್ಸ್ ಅಂದ್ರೆ ಸರ್ಟೋಲಿ ಸೆಲ್ಸ್. ಸೊ ಯಾವ ಸೆಲ್ಸ್ ರೀ? ಸರ್ಟೋಲಿ ಸೆಲ್ಸ್. ಸೊ ಸರ್ಟೋಲಿ ಸೆಲ್ಸ್ ಏನ್ ಕೆಲಸ ಅಂತಂದ್ರ, ಸರ್ಟೋಲಿ ಸೆಲ್ಸ್ ದೇ ಪ್ರೊವೈಡ್ ನ್ಯೂಟ್ರಿಷನ್ ಆರ್ ದೇ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಟು ದ ಜರ್ಮ್ ಸೆಲ್. ದೇ ಪ್ರೊವೈಡ್ ನ್ಯೂಟ್ರಿಷನ್ ಆರ್ ನ್ಯೂಟ್ರಿಯೆಂಟ್ಸ್ ಟು ದ ಜರ್ಮ್ ಸೆಲ್. ಸೊ ಜರ್ಮ್ ಸೆಲ್ಸ್ ಏನ್ ಕೆಲಸ ಮಾಡ್ತಾವ? ದೇ ಪ್ರೊಡ್ಯೂಸ್ ಏನ್ರಿ ಸ್ಪರ್ಮ್ಸ್. ತಿಳಿತಾ ಇದೆ? ಓಕೆ. ಸೊ ಹಂಗಾರೆ ಸ್ಪರ್ಮ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ ಗೊತ್ತಾಯ್ತು. ಸೊ ಸ್ಪರ್ಮ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಸ್ಪರ್ಮ್ಸ್ ಎಷ್ಟು ಪ್ರೊಡ್ಯೂಸ್ ಆಗ್ತಾವ? ಅರೌಂಡ್ 200 to 300 million sperms are produced at a time. Around 200 to 300 million sperms they are produced at a time. Okay. So ಎಲ್ಲಿ ಪ್ರೊಡ್ಯೂಸ್ ಆಗ್ತಾವ ಅಂದ್ರೆ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗೋ ಜಾಗ ಯಾವ್ದಂದ್ರೆ ಟೆಸ್ಟಿಸ್ ಒಳಗಡೆ ಎಲ್ಲಿ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್, ಅದರೊಳಗಡೆ ಎಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ತಿಳಿತಾ ಇದು? ಓಕೆ. ಸೊ ಈಗ ಸ್ಪರ್ಮ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಾವ ಅಂತ ಗೊತ್ತಾಯ್ತು. ಇಲ್ಲೇ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾವ. ಎಲ್ಲೆಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಐತಿ ಎಲ್ಲ ಕಡೆ ಏನಾಗ್ತಾವ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾವ. ನಾನು ಡಾಟ್ ಡಾಟ್ ನೋಡ್ರಿ. ಸೊ ಎಲ್ಲಾ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಿ ಎಲ್ಲಿ ಬರ್ತಾವ? ಸೊ ಎಲ್ಲಾ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಿ ದೇ ಕಮ್ ಟು ಅ ರೀಜನ್ ಕಾಲ್ಡ್ ಆಸ್ ಎನ್ರಿ ರೇಟೆಡ್ ಟೆಸ್ಟಿಸ್ ಅಂತ ಐತಿ. ಈ ಪ್ಲೇಸ್ ಇವೆಲ್ಲಾ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಂದ ನಾನು ಮಾರ್ಕ್ ಮಾಡೋದು ನೋಡ್ರಿ ರೆಡ್ ಲೈನ್ ಗೆ. ಎಲ್ಲಾ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಂದ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಿ ದೇ ಕಮ್ ಟು ಅ ಪ್ಲೇಸ್ ಕಾಲ್ಡ್ ಆಸ್ ಎನ್ರಿ ರೇಟೆಡ್ ಟೆಸ್ಟಿಸ್. ರೇಟೆಡ್ ಟೆಸ್ಟಿಸ್ ಅಂದ್ರೆ ಈ ಪಾರ್ಟ್. ಸೊ ಇದಕ್ಕೆ ಏನ್ ಕರೀತಾರ? ರೇಟೆಡ್ ಟೆಸ್ಟಿಸ್ ಅಂತ ಕರೀತಾರ. ಇಲ್ಲಿಂದ ರೇಟೆಡ್ ಟೆಸ್ಟಿಸ್ ಇಂದ ಹೊರಗಡೆ ಬರ್ತಾವ. ಸೊ ರೇಟೆಡ್ ಟೆಸ್ಟಿಸ್ ಇಂದ ಹೊರಗಡೆ ಬರ್ತಾವ. ಸೊ ಎಲ್ಲಿಗೆ ಬರ್ತಾವ ಅಂದ್ರೆ ದೇ ಕಮ್ ಟು ದ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಎನ್ರಿ ಎಫ್ಡಿಡಿಮಿಸ್. ಸೊ ಇಲ್ಲಿ ಏನಿತ್ತಲ್ಲ ನೋಡ್ರಿ, ಇದು ಏನ್ ಗ್ರೀನ್ ಕಲರ್ ಇಲ್ಲಿ ಕಾಣೋದಿತ್ತು ನೋಡ್ರಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಏನ್ ಕಾಣೋದಿಲ್ಲ, ಇದು ಅಷ್ಟೇ ಇದೆ ಎಫ್ಡಿಡಿಮಿಸ್ ಅಂತ ಕರಿತೀವಿ. ಸೊ ಎಫ್ಡಿಡಿಮಿಸ್ ರೇಟೆಡ್ ಟೆಸ್ಟಿಸ್ ಮತ್ತು ಎಫ್ಡಿಡಿಮಿಸ್ ಎರಡರ ನಡುವೆ ಇಲ್ಲಿ ಸ್ಮಾಲ್ ಡಕ್ಸ್ ಅದಾವ, ಲೈನ್ಸ್ ಅದಾವ ನೋಡ್ರಿ. ಓಕೆ, ಲೈನ್ಸ್ ಅದಾವಲ್ಲ, ಇವಕ್ಕೆ ಏನಂತ ಕರೀತಾರೆ? ದೀಸ್ ಆರ್ ಕಾಲ್ಡ್ ಆಸ್ ವಾಸ್ ಎಫರೆನ್ಷಿಯಾ ಅಂತ ಕರೀತಾರೆ. ವಾಸ್ ಎಫರೆನ್ಷಿಯಾ. ಸರ್ ಇವೆಲ್ಲ ಏನು? ಇವೆಲ್ಲ ಏನಂದ್ರೆ ದೀಸ್ ಆರ್ ದ ಆಕ್ಸೆಸರಿ ಡಕ್ಟ್ಸ್. ಇವೆಲ್ಲ ಏನ್ರಿ? ಆಕ್ಸೆಸರಿ ಡಕ್ಟ್ಸ್. ಸೊ ಡಕ್ಟ್ಸ್ ಅಂದ್ರೆ ಏನು? ಪಾತ್. ಈಗ ನೋಡ್ರಿ, ಟೆಸ್ಟಿಸ್ ಇಂದ ರೇಟೆಡ್ ಟೆಸ್ಟಿಸ್ ಬಂದ್ವಿ, ಸ್ಪರ್ಮ್ಸ್ ಟೆಸ್ಟಿಸ್ ಇಂದ ರೇಟೆಡ್ ಟೆಸ್ಟಿಸ್ ಬಂತು. ಸ್ಪರ್ಮ್ಸ್ ಇಲ್ಲಿ ಪ್ರೊಡ್ಯೂಸ್ ಆಯ್ತು, ಪ್ರೊಡ್ಯೂಸ್ ಆಗಿ ಎಲ್ಲಿ ಬಂತು? ರೇಟೆಡ್ ಟೆಸ್ಟಿಸ್ ಬಂತು. ಸೊ ರೇಟೆಡ್ ಟೆಸ್ಟಿಸ್ ಇಂದ ಹೊರಗಡೆ ಬರ್ಬೇಕು, ಟೆಸ್ಟಿಸ್ ಇಂದ ಹೊರಗಡೆ ಬರ್ಬೇಕು ಸ್ವಲ್ಪ. ಸೊ ಟೆಸ್ಟಿಸ್ ಇಂದ ಹೊರಗಡೆ ಬರ್ಬೇಕಂದ್ರೆ ಎಫ್ಡಿಡಿಮಿಸ್ ಅಂತ ಒಂದು ಪಾರ್ಟ್ ಐತಿ. ಓಕೆ. ಸೊ ಇಲ್ಲಿ ಏನ್ ಮಾರ್ಕ್ ಮಾಡಿ ನೋಡ್ರಿ, ಫ್ಲವರ್ ಪ್ಯಾಕೆಟ್ ಹಾಕಿದ್ದು ವಸ್ತು ಏನಿದೆ? ಎಫ್ಡಿಡಿಮಿಸ್. ಎಫ್ಡಿಡಿಮಿಸ್ ಒಳಗಡೆ ಮತ್ತೆ ಮೂರು ಪಾರ್ಟ್ಸ್ ಇದಾವೆ. ಒಂದು ಹೆಡ್ ಆಫ್ ದ ಎಫ್ಡಿಡಿಮಿಸ್, ಒಂದು ಬಾಡಿ, ಇನ್ನೊಂದು ಟೇಲ್. ಒಂದು ಹೆಡ್, ಒಂದು ಬಾಡಿ, ಇನ್ನೊಂದು ಟೇಲ್. ಇದು ಎಫ್ಡಿಡಿಮಿಸ್ ಇಂದ ಮೂರು ಪಾರ್ಟ್ಸ್: ಹೆಡ್, ಬಾಡಿ ಅಂಡ್ ಟೇಲ್. ಓಕೆ. ಈಗ ರೇಟೆಡ್ ಟೆಸ್ಟಿಸ್ ಇಂದ ಎಫ್ಡಿಡಿಮಿಸ್ ಗೆ ಹೋಗಾಕ ದೇರ್ ಆರ್ ಸಮ್ ಸ್ಮಾಲ್ ಡಕ್ಟ್ಸ್ ವಿಚ್ ಆರ್ ಕಾಲ್ಡ್ ಎನ್ರಿ ವಾಸ್ ಎಫರೆನ್ಷಿಯಾ ಅಂತ ಕರೀತಾರ. ಸೊ ಸ್ಪರ್ಮ್ ಸೆಲ್ ಬಂತೀಗ ವಾಸ್ ಎಫರೆನ್ಷಿಯಾ ಬರುತ್ತೆ. ರೇಟೆಡ್ ಟೆಸ್ಟಿಸ್ ಇಂದ ವಾಸ್ ಎಫರೆನ್ಷಿಯಾ ಬರುತ್ತೆ. ಅಲ್ಲಿಂದ ಎಲ್ಲಿ ಬರುತ್ತೆ? ಎಫ್ಡಿಡಿಮಿಸ್ ಬಂತು. ನಾ ಇಲ್ಲಿ ಡಾಟ್ಸ್ ಡಾಟ್ ನೋಡ್ರಿ, ಡಾಟ್ಸ್ ಇದನ್ನ ಸ್ಪರ್ಮ್ಸ್ ಅನ್ಕೋರಿ. ಸೊ ಡಾಟ್ಸ್ ಡಾಟ್ ಇದನ್ನ ಸ್ಪರ್ಮ್ಸ್ ಅನ್ಕೊಂಡ್ರ ರೇಟೆಡ್ ಟೆಸ್ಟಿಸ್ ಇಂದ ಎಲ್ಲಿ ಬಂತು? ವಾಸ್ ಎಫರೆನ್ಷಿಯಾ. ವಾಸ್ ಎಫರೆನ್ಷಿಯಾ ಇಂದ ಎಫ್ಡಿಡಿಮಿಸ್ ಗೆ ಬಂತು. ಸರ್ ಎಫ್ಡಿಡಿಮಿಸ್ ಒಳಗಡೆ ಏನಾಗುತ್ತೆ? ಎಫ್ಡಿಡಿಮಿಸ್ ಒಳಗಡೆ ಏನಾಗುತ್ತೆ? ಸ್ಪರ್ಮ್ಸ್ ಮೆಚೂರ್ ಆಗ್ತಾವ, ಸ್ಪರ್ಮ್ಸ್ ಡೆವಲಪ್ ಆಗ್ತಾವ ಪ್ರಾಪರ್ ಆಗಿ. ಸೊ ದ ಮೆಚುರೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸ್ಪರ್ಮ್ಸ್ ಎಲ್ಲಿ ಆಗುತ್ತೆ ಅಂದ್ರೆ ಎಫ್ಡಿಡಿಮಿಸ್ ಒಳಗಡೆ. ಸೊ ಎಫ್ಡಿಡಿಮಿಸ್ ಒಳಗಡೆ ಬಹಳಷ್ಟು ದಿವಸ ಸ್ಪರ್ಮ್ಸ್ ಸ್ಟೋರ್ ಆಗಿರ್ತಾವ. ಓಕೆ. ಆಮೇಲೆ ಏನಾಗ್ತಾವ? ದೇ ವಿಲ್ ಬಿ ರಿಲೀಸ್ಡ್ ಫ್ರಮ್ ದ ಎಫ್ಡಿಡಿಮಿಸ್. ಓಕೆ. ಇಲ್ಲಿ ಮೆಚುರೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸ್ಪರ್ಮ್ ಆಗುತ್ತೆ ಎಲ್ಲ ಎಫ್ಡಿಡಿಮಿಸ್. ಸೊ ಇದರಲ್ಲಿ ಮೂರು ಪಾರ್ಟ್ ಬರ್ತಾವೆ: ಹೆಡ್, ಬಾಡಿ ಅಂಡ್ ಟೇಲ್ ಆಫ್ ದ ಎಫ್ಡಿಡಿಮಿಸ್. ತಿಳಿತಾ ಇದು? ಈಗ ನೋಡಿ, ಸ್ಪರ್ಮ್ಸ್ ಇಲ್ಲಿ ಬಂತು, ಹೆಡ್ ಗೆ ಬಂತು, ಹೆಡ್ ಇಂದ ಎಲ್ಲಿ ಬರುತ್ತೆ? ಬಾಡಿ ಬರುತ್ತೆ, ಬಾಡಿ ಇಂದ ಎಲ್ಲಿ ಬರ್ತದೆ? ಸ್ಪರ್ಮ್ಸ್ ಟೇಲ್ ಗೆ ಬಂತು, ಬಾಡಿ ಇಂದ ಎಲ್ಲಿ ಬಂತು? ಸ್ಪರ್ಮ್ಸ್ ಟೇಲ್ ಗೆ ಬಂತು. ಸೊ ಟೇಲ್ ಇಂದ, ಟೇಲ್ ಆಫ್ ದ ಎಫ್ಡಿಡಿಮಿಸ್ ಇಂದ ಮತ್ತೊಂದು ಹೈಲಿ ಕಾಯ್ಲ್ಡ್, ಹೈಲಿ ಸಿಂಪಲ್ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ. ಸೊ ಅದಕ್ಕೆ ನಾವು ಕರಿತೀವಿ ವಾಸ್ ಡೆಫರ್ನಸ್. ಇದಕ್ಕೆ ಏನು ಕರಿತೀವಿ? ವಾಸ್ ಡೆಫರ್ನಸ್. ಸೊ ಇದೆಲ್ಲಿಂದ ಬರುತ್ತೆ? ಎಫ್ಡಿಡಿಮಿಸ್. ಸೊ ಎಫ್ಡಿಡಿಮಿಸ್ ಫರ್ದರ್ ಡೆವಲಪ್ ಆಗಿ ಒಂದು ಸ್ಮಾಲ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಆಗುತ್ತೆ. ಆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಏನು ಕರೀತಾರೆ? ವಾಸ್ ಡೆಫರ್ನಸ್. ಆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಏನು ಕರೀತಾರೆ? ವಾಸ್ ಡೆಫರ್ನಸ್. ತಿಳಿತಾ? ಸೊ ಇದೆಲ್ಲ ಏನಿದೆ? ಟೆಸ್ಟಿಸ್ ಒಳಗಡೆ. ಓಕೆ. ಟೆಸ್ಟಿಸ್ ಒಳಗಡೆ ಏನಂತ ಗೊತ್ತಾ? ಸೊ ಟೆಸ್ಟಿಸ್ ಒಳಗಡೆ ಇಟ್ ಹ್ಯಾಸ್ ಮೆನಿ ಕಂಪಾರ್ಟ್ಮೆಂಟ್ಸ್ ಕಾಲ್ಡ್ ಆಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಸೊ ಅದರೊಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಅದರೊಳಗಡೆ ಇರ್ತಾವ ಜರ್ಮ್ ಸೆಲ್ಸ್. ಅವೇನ್ ಮಾಡ್ತಾವ? ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡ್ತಾವ. ಸೊ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆದ್ಮೇಲೆ ಎಲ್ಲಿ ಬರುತ್ತೆ? ಇಟ್ ಕಮ್ಸ್ ಟು ರೇಟೆಡ್ ಟೆಸ್ಟಿಸ್. ಸೊ ಈ ಪಾರ್ಟ್ ಏನಂತ ಕರೀತಾರೆ? ರೆಡ್ ಮಾರ್ಕ್ ಮಾಡ್ತಾರೆ ನೋಡ್ರಿ, ಇದರಿಂದ ರೇಟೆಡ್ ಟೆಸ್ಟಿಸ್. ರೇಟೆಡ್ ಟೆಸ್ಟಿಸ್ ಇಂದ ಎಲ್ಲಿ ಬರುತ್ತೆ? ಎಫ್ಡಿಡಿಮಿಸ್. ಸೊ ಎಫ್ಡಿಡಿಮಿಸ್ ಒಳಗಡೆ ಮೂರು ಪಾರ್ಟ್: ಹೆಡ್, ಬಾಡಿ ಅಂಡ್ ಟೇಲ್. ಸೊ ಮೊದಲು ಹೆಡ್ ಗೆ ಬರ್ತಾವ, ಸ್ವಲ್ಪ ಸ್ಟೋರ್ ಆಗ್ತಾವ, ಡೆವಲಪ್ ಆಗ್ತಾವ. ನೆಕ್ಸ್ಟ್ ಬಾಡಿ ಬರ್ತವೆ, ಬಾಡಿದಲ್ಲಿ ಬರ್ತಾವ, ಟೇಲ್ ಬರ್ತಾವ. ಸೊ ಫ್ರಮ್ ದ ಟೇಲ್ ಆಫ್ ದ ಎಫ್ಡಿಡಿಮಿಸ್ ದೇರ್ ಇಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಕೊಡೋದ್ರಿ ವಾಸ್ ಡೆಫರ್ನಸ್. ಸೊ ವಾಸ್ ಡೆಫರ್ನಸ್ ಬಂದ್ವಾ? ಈಗ ಇಲ್ಲಿ ಇಂತ ಸ್ಪರ್ಮ್ಸ್ ಎಲ್ಲ ಹುಟ್ಟವು ಅಂತ ಗೊತ್ತಾಗಬೇಕಂದ್ರ ನೀವು ಇಲ್ಲಿ ಬರ್ಬೇಕು. ಈ ಡೈಗ್ರಾಮ್ ಒಳಗಡೆ
ಓಕೆ. ಈಗ ನೋಡ್ರಿ ಈ ಡಯಾಗ್ರಾಮ್ ಒಳಗಡೆ ನೀವು ಸ್ವಲ್ಪ ಲಕ್ಷ ಕೊಟ್ರಿ ಅಂತಂದ್ರ ಸೊ ಇದು ಟೆಸ್ಟಿಸ್, ಸೊ ಎರಡು ಕಡೆ ಟೆಸ್ಟಿಸ್ ಇರುತ್ತೆ. ಸೊ ಇಷ್ಟು ತನಕ ನಾವೇನ್ ಕಲ್ತಿಲ್ಲ, ಸೊ ಇಷ್ಟು ತನಕ ನಾವೇನ್ ಕಲ್ತೀವಿ ನೋಡ್ರಿ. ಸೊ ಇದು ಇಷ್ಟು ತನಕ ನಾವು ಕಲ್ತಿದ್ದೇನಿದು ಟೆಸ್ಟಿಸ್ ಬಗ್ಗೆ ಏನ್ ಕಲ್ತಿಲ್ಲ. ಒಂದು ನಿಮಿಷ. ಸೊ ಇಷ್ಟು ತನಕ ನಾವು ಏನ್ ಟೆಸ್ಟಿಸ್ ಬಗ್ಗೆ ಕಲ್ತೀವಿ ಅಂದ್ರೆ ಇದ್ರೊಳಗಡೆ ಕಲ್ತೀವಿ. ಸೊ ಟೆಸ್ಟಿಸ್ ಒಳಗಡೆ ಏನಿರುತ್ತೆ, ಏನೇನ್ ಪಾರ್ಟ್ಸ್ ಇರ್ತಾವ, ಸ್ಪರ್ಮ್ ಸೆಲ್ಸ್ ಪ್ರೊಡ್ಯೂಸ್ ಇರ್ತಾವ ಕಲ್ತೀವಿ. ಈಗ ಟೆಸ್ಟಿಸ್ ಒಳಗಡೆ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂತು ಎಪಿಡಿಮಿಸ್ ಬಂತು. ಸೊ ಎಪಿಡಿಮಿಸ್ ಇಲ್ಲಿ ನೋಡ್ರಿ. ಸೊ ಎಪಿಡಿಮಿಸ್ ಇಲ್ಲಿ ಐತಿ. ಸೊ ಎಪಿಡಿಮಿಸ್ ಗೆ ಬಂತು ಸ್ಪರ್ಮ್ಸ್. ಸೊ ಸ್ಪರ್ಮ್ಸ್ ಎಪಿಡಿಮಿಸ್ ಬಂತು. ಎಪಿಡಿಮಿಸ್ ಹೆಂಗೈತೆ ಅನ್ನೋದು ನಾನು ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಾ? ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿನಿ. ಈಗ ಎಪಿಡಿಮಿಸ್ ಒಳಗಡೆ ಸ್ಪರ್ಮ್ಸ್ ಬಂದ್ ಕೊಡೋಣ. ಅಲ್ಲಿಂದ ಸ್ಪರ್ಮ್ಸ್ ಎಲ್ಲಿ ಬರ್ತಾವ, ಅಲ್ಲಿಂದ ಹೆಡ್ ಇಂದ ಬಾಡಿ ಇಂದ ಬಂದ್ರೆ ಟೇಲ್ ಬಂತು. ಟೇಲ್ ಇಂದ ಇಲ್ಲಿ ಬರ್ತದೆ ನೆಕ್ಸ್ಟ್ ಪಾರ್ಟ್ ಯಾವುದು, ಹಿಂಗ ಮೇಲೆ ಬರೋದಿಲ್ಲ. ಇದೇನು ದಿಸ್ ವಿ ಕಾಲ್ ಇಟ್ ಆಸ್ ಅಂದ್ರೆ ವಾಸ್ ಡೆಫರ್ನಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡಕ್ಟಸ್ ಡೆಫರ್ನಸ್ ಅಂತ ಕರೀತಾರೆ. ವಾಸ್ ಡೆಫರ್ನಸ್ ಅಂದ್ರೆ ಒಂದು, ಡಕ್ಟಸ್ ಡೆಫರ್ನಸ್ ಅಂದ್ರೆ ಒಂದು. ಸೊ ಡಕ್ಟಸ್ ಡೆಫರ್ನಸ್ ಗೆ ಬಂತ ಇಲ್ಲಿ. ಸೊ ಡಕ್ಟಸ್ ಡೆಫರ್ನಸ್ ಗೆ ಏನ್ ಬಂತು, ಸ್ಪರ್ಮ್ಸ್ ಬಂತು. ಸೊ ಎಲ್ಲಿಂದ, ಎಪಿಡಿಮಿಸ್ ಇಂದ, ಇಲ್ಲಿಂದ ಬಂತು ಡಕ್ಟಸ್ ಡೆಫರ್ನಸ್ ಗೆ. ಸೊ ಬಂದ ಮೇಲೆ ಏನಾಗತ್ತಂದ್ರ ಯೂರಿನರಿ ಬ್ಲಾಡರ್ ಇಲ್ಲಿ ಏನೈತಿ, ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಅಂದ್ರೆ ಯೂರಿನರಿ ಬ್ಲಾಡರ್. ಸೊ ಇಲ್ಲಿ ಏನಾಗುತ್ತೆ, ಯೂರಿನ್ ಸ್ಟೋರ್ ಆಗುತ್ತೆ, ಕರೆಕ್ಟಾ? ಓಕೆ. ಸೊ ಇಲ್ಲಿ ಬಂದ ಮೇಲೆ ಏನಾಗತ್ತಂದ್ರ ಯೂರಿನರಿ ಬ್ಲಾಡರ್ ಬಂದ ಮೇಲೆ, ಓಕೆ, ಇದು ಡಕ್ಟಸ್ ಡೆಫರ್ನಸ್ ಏನ್ ಮಾಡುತ್ತಾ, ಇಟ್ ಕಮ್ಸ್ ಅಂಡ್ ಕಾಯಿಲ್ಸ್ ಅರೌಂಡ್ ದ ಯೂರಿನರಿ ಬ್ಲಾಡರ್. ಇದು ಯೂರಿನರಿ ಬ್ಲಾಡರ್ ಕಾಯಿಲ್ ಆಗಿ ಇಟ್ ಕಮ್ಸ್ ಟು ಅ ಪ್ಲೇಸ್ ಕಾಲ್ಡ್ ಆಸ್ ಅಂದ್ರೆ ಸೆಮಿನಲ್ ವೆಸಿಕಲ್. ಇದೇನಿದು ಗ್ಲ್ಯಾಂಡ್ಸ್. ಇದೇನಿದು ಗ್ಲ್ಯಾಂಡ್ಸ್. ನೋಡಿ ಸ್ಪರ್ಮ್ಸ್ ಎಲ್ಲಿದ್ದು, ಟೆಸ್ಟಿಸ್ ಒಳಗಡೆ ಇತ್ತು. ಟೆಸ್ಟಿಸ್ ಒಳಗಡೆಯಿಂದ ಹೊರಗಡೆ ಬಂದು ಎಪಿಡಿಮಿಸ್ ಬಂತು. ಎಪಿಡಿಮಿಸ್ ಇಂದ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ವಿ ಕಾಲ್ ಆಸ್ ವಾಸ್ ಡೆಫರ್ನಸ್ ಆರ್ ಡಕ್ಟಸ್ ಡೆಫರ್ನಸ್ ಅಂತ ಕರಿತೀವಿ. ಅದು ಎಲ್ಲಿ ಬರುತ್ತೆ, ಅದು ಯೂರಿನರಿ ಬ್ಲಾಡರ್ ಹತ್ರ ಬಂದು ಸೆಮಿನಲ್ ವೆಸಿಕಲ್ ಬರುತ್ತೆ. ಸರ್ ಸೆಮಿನಲ್ ವೆಸಿಕಲ್ ಅಂದ್ರೆ ಏನು? ಸೆಮಿನಲ್ ವೆಸಿಕಲ್ ದಿಸ್ ಇಸ್ ಅ ಗ್ಲ್ಯಾಂಡ್. ಇದು ಒಂದು ಗ್ಲ್ಯಾಂಡ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಹ್ಯಾಸ್ ಅ ಜ್ಯೂಸ್ ಕಾಲ್ಡ್ ಆಸ್ ಸೆಮಿನಲ್ ಜ್ಯೂಸ್. ಸೆಮಿನಲ್ ವೆಸಿಕಲ್ ಇಸ್ ಅ ಗ್ಲ್ಯಾಂಡ್. ಇಟ್ ಹ್ಯಾಸ್ ಅ ಜ್ಯೂಸ್ ಕಾಲ್ಡ್ ಆಸ್ ಅಂದ್ರೆ ಸೆಮಿನಲ್ ಜ್ಯೂಸ್ ಇರುತ್ತೆ. ಸೊ ಆ ಸೆಮಿನಲ್ ಜ್ಯೂಸ್ ಒಳಗಡೆ ಏನ್ ಬರ್ತಾವ, ಸ್ಪರ್ಮ್ಸ್ ಬರ್ತಾವ. ಸೊ ಸೆಮಿನಲ್ ವೆಸಿಕಲ್. ಸೊ ಸೆಮಿನಲ್ ವೆಸಿಕಲ್ ಒಳಗಡೆ ಏನ್ ಬರ್ತಾವ, ಈಗ ಸೆಮಿನಲ್ ವೆಸಿಕಲ್ ಒಳಗಡೆ ಏನಿರುತ್ತೆ, ಸೊ ಸೆಮಿನಲ್ ವೆಸಿಕಲ್ ಒಳಗಡೆ ಇರುತ್ತೆ, ಇಟ್ ಹ್ಯಾಸ್ ಅ ಸೆಮಿನಲ್ ಜ್ಯೂಸ್. ಅನ್ಕೋರಿ ಇಲ್ಲಿ ನಾ ಬ್ಲಾಕ್ ಮಾರ್ಕ್ ಮಾಡ್ತೀನಿ, ಇಟ್ ಇಸ್ ಅ ಸೆಮಿನಲ್ ಜ್ಯೂಸ್. ಸೊ ಸ್ಪರ್ಮ್ಸ್ ಎಲ್ಲ ಸೆಮಿನಲ್ ಜ್ಯೂಸ್ ಒಳಗಡೆ ಬಂತು. ಸರ್ ಸೆಮಿನಲ್ ಜ್ಯೂಸ್ ಒಳಗಡೆ ಬಂದ್ರೆ ಏನ್ ಅಡ್ವಾಂಟೇಜ್? ಸೊ ಯಾವಾಗ ಸ್ಪರ್ಮ್ಸ್ ಸೆಮಿನಲ್ ಜ್ಯೂಸ್ ಒಳಗಡೆ ಬರ್ತಾವ, ಸೆಮಿನಲ್ ಜ್ಯೂಸ್ ಏನ್ ಮಾಡುತ್ತಂದ್ರೆ ಇಟ್ ಪ್ರೊವೈಡ್ಸ್ ನರಿಶ್ಮೆಂಟ್, ಇಟ್ ಪ್ರೊವೈಡ್ಸ್ ಫ್ರುಕ್ಟೋಸ್. ಅದರೊಳಗಡೆ ಇರುವಂತಹ ನ್ಯೂಟ್ರಿಯೆಂಟ್ಸ್ ನ ಸ್ಪರ್ಮಿಗೆ ಕೊಡುತ್ತೆ. ಸೊ ಸ್ಪರ್ಮಿಗೆ ನ್ಯೂಟ್ರಿಯೆಂಟ್ಸ್ ನ ಕೊಟ್ರೆ ಆವಾಗ ಅದಕ್ಕೆ ಎನರ್ಜಿ ಬರುತ್ತೆ. ಸೊ ದಟ್ ಇಟ್ ಕ್ಯಾನ್ ಮೂವ್ ಫ್ರಮ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಟು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ. ಸೊ ಅದಕ್ಕೆ ಮೂವ್ ಆಗಕ್ಕೆ ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿ ಸಿಗುತ್ತೆ, ಸೆಮಿನಲ್ ವೆಸಿಕಲ್ ಒಳಗಡೆ ಸಿಗುತ್ತೆ. ಬಿಕಾಸ್ ಸೆಮಿನಲ್ ವೆಸಿಕಲ್ ಹ್ಯಾಸ್ ಅ ಜ್ಯೂಸ್ ಕಾಲ್ಡ್ ಆಸ್ ಸೆಮಿನಲ್ ಜ್ಯೂಸ್. ಸೆಮಿನಲ್ ಜ್ಯೂಸ್ ಇರುತ್ತೆ, ಅದು ಏನ್ ಮಾಡುತ್ತೆ, ಅದಕ್ಕೆ ಎನರ್ಜಿ ಕೊಡುತ್ತೆ. ಓಕೆ. ನೆಕ್ಸ್ಟ್, ಸೊ ಸೆಮಿನಲ್ ಜ್ಯೂಸ್ ಒಳಗಡೆ ಎನರ್ಜಿ ಸಿಕ್ತು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಗ್ಲ್ಯಾಂಡ್ ಬರುತ್ತೆ. ಯಾವ ಗ್ಲ್ಯಾಂಡ್ ಅಂದ್ರೆ ಪ್ರೋಸ್ಟೇಟ್ ಗ್ಲ್ಯಾಂಡ್. ಯಾವ ಗ್ಲ್ಯಾಂಡ್ ರೀ, ಪ್ರೋಸ್ಟೇಟ್ ಗ್ಲ್ಯಾಂಡ್. ಓಕೆ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಇಟ್ ಸೆಕ್ರೇಟ್ಸ್ ದ ಜ್ಯೂಸ್ ಕಾಲ್ಡ್ ಆಸ್ ಪ್ರೋಸ್ಟೇಟ್ ಜ್ಯೂಸ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಇಟ್ ಸೆಕ್ರೇಟ್ಸ್ ದ ಜ್ಯೂಸ್ ಕಾಲ್ಡ್ ಆಸ್ ಪ್ರೋಸ್ಟೇಟ್ ಜ್ಯೂಸ್. ಸೊ ಅದು ಏನ್ ಮಾಡುತ್ತೆ, ಸ್ಪರ್ಮ್ಸ್ ಡೆವಲಪ್ಮೆಂಟ್ ಗೆ, ಸ್ಪರ್ಮ್ಸ್ ಎನರ್ಜಿ ಕೊಡಾಕ ಹೆಲ್ಪ್ ಮಾಡುತ್ತೆ. ಓಕೆ. ಇದು ಸೆಮಿನಲ್ ವೆಸಿಕಲ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಳಗಡೆ ಇಟ್ ಹ್ಯಾಸ್ ನ್ಯೂಟ್ರಿಯೆಂಟ್ಸ್ ಲೈಕ್ ಏನ್ರಿ ಕ್ಯಾಲ್ಸಿಯಂ. ಸೊ ಫ್ರುಕ್ಟೋಸ್, ಕ್ಯಾಲ್ಸಿಯಂ ಇವೆಲ್ಲ ಇರ್ತಾವ. ಇದೇನಾಗುತ್ತೆ, ಸ್ಪರ್ಮ್ಸ್ ಗ ಮೋಟಿಲಿಟಿ ಹೆಲ್ಪ್ ಮಾಡುತ್ತೆ. ಮೋಟಿಲಿಟಿ ಅಂದ್ರೆ ಅದು ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ತಿಳಿತಾ? ಸೊ ನೆನ್ಪಿಟ್ಕೋರಿ, ಸ್ಪರ್ಮ್ಸ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಸ್ಪರ್ಮ್ಸ್ ಟೆಸ್ಟಿಸ್. ನೋಡ್ರಿ ಟೆಸ್ಟಿಸ್ ಇತ್ತು. ಸೊ ಈ ಟೆಸ್ಟಿಸ್ ಐತಿ, ಟೆಸ್ಟಿಸ್ ನ ಕಟ್ ಮಾಡಿದ್ವಿ. ಟೆಸ್ಟಿಸ್ ನ ಕಟ್ ಮಾಡಿದ್ರೆ ಒಳಗಡೆ ಎಷ್ಟೊಂದು ಪಾರ್ಟ್ಸ್ ಅದಾವ. ಓಕೆ. 250 ಕಂಪಾರ್ಟ್ಮೆಂಟ್ಸ್ ಅದಾವ. ಅದಕ್ಕೆ ಏನ್ ಕರೀತಾರೆ, ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಅಂತ ಕರೀತಾರೆ. ಅದರೊಳಗಡೆ ಏನದಾವ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಅದರೊಳಗಡೆ ಏನದಾವ, ಜಂಪ್ ಸೆಲ್ಸ್. ಇಲ್ಲೇ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಿತ್ತು. ಸ್ಪರ್ಮ್ ಪ್ರೊಡ್ಯೂಸ್ ಆಗಿ ಎಲ್ಲಾನು ಹೊರಗಡೆ ಬಂತು. ಓಕೆ. ಎಲ್ಲಿ ಬಂತು, ರೇಟೆಡ್ ಟೆಸ್ಟಿಸ್ ಇಂದ ಎಪಿಡಿಮಿಸ್. ಅದರೊಳಗಡೆ ಹೆಡ್ ಬಾಡಿ ಟೇಲ್ ಅದಾವ. ಅಲ್ಲಿಂದ ಏನ್ ಬಂತು, ವಾಸ್ ಡೆಫರ್ನಸ್, ದಟ್ ಇಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಹೌದಾ? ಸೊ ಆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಎಲ್ಲಿ ಬಂದು ಕನೆಕ್ಟ್ ಆಗುತ್ತೆ, ಇಟ್ ಕಮ್ಸ್ ಟು ದ ಸೆಮಿನಲ್ ವೆಸಿಕಲ್. ಅಲ್ಲಿ ಸೆಮಿನಲ್ ಜ್ಯೂಸ್ ಇರುತ್ತೆ. ಸೊ ಸೆಮಿನಲ್ ಜ್ಯೂಸ್ ಏನ್ ಮಾಡುತ್ತೆ, ಇಟ್ ಪ್ರೊವೈಡ್ಸ್ ಎನರ್ಜಿ. ಇಟ್ ಹ್ಯಾಸ್ ಫ್ರುಕ್ಟೋಸ್. ಓಕೆ. ಇಟ್ ಹ್ಯಾಸ್ ಕ್ಯಾಲ್ಸಿಯಂ. ಅದೇನ್ ಮಾಡುತ್ತೆ, ಫ್ರುಕ್ಟೋಸ್, ಕ್ಯಾಲ್ಸಿಯಂ, ಇಟ್ ಪ್ರೊವೈಡ್ಸ್ ಎನರ್ಜಿ ಅಂಡ್ ಮೋಟಿಲಿಟಿ ಟು ದ ಸ್ಪರ್ಮ್. ಓಕೆ. ಸೊ ಅವಾಗ ಸ್ಪರ್ಮ್ಸ್ ಮೋಟಲ್ ಆಗ್ತವೆ. ಸೊ ಯಾವಾಗ ಸ್ಪರ್ಮ್ ಬಂದು ಸೆಮಿನಲ್ ಜ್ಯೂಸ್ ಒಳಗಡೆ ಬರುತ್ತೆ, ಯಾವಾಗ ಸ್ಪರ್ಮ್ಸ್ ಎಲ್ಲ ಬಂದು ಸೆಮಿನಲ್ ಜ್ಯೂಸ್ ಒಳಗಡೆ ಬರ್ತಾವು, ಆವಾಗ ಅದಕ್ಕೆ ಬರೇ ಸ್ಪರ್ಮ್ ಅಂತ ಕರೆಯಂಗಿಲ್ಲ. ಆವಾಗ ಅದು ಸ್ಪರ್ಮ್ ಬದಲಿ ಸೆಮೆನ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಸರ್ ಸ್ಪರ್ಮಿಗೂ ಸೆಮೆನಿಗೂ ಡಿಫರೆನ್ಸ್ ಏನು? ಸೊ ಸ್ಪರ್ಮಿಗೂ ಸೆಮೆನಿಗೂ ಡಿಫರೆನ್ಸ್ ಏನಂದ್ರೆ, ಸ್ಪರ್ಮ್ ಬರೇ ಸೆಲ್ಸ್ ಅಷ್ಟೇ. ಆದ್ರೆ ಆ ಸ್ಪರ್ಮ್ ಸೆಲ್ಸ್ ಯಾವಾಗ
ಸೆಮಿನಲ್ ಜ್ಯೂಸ್ ಒಳಗಡೆ ಬರ್ತಾವು ಅವಾಗ ಅದು ಇಟ್ ಟರ್ನ್ಸ್ ಇಂಟು ಅ ಲಿಕ್ವಿಡ್. ಓಕೆ, ಅವಾಗ ಅದನ್ನ ನಾವು ಕರಿತೀವಿ ಸೆಮೆನ್ ಅಂತ ಕರಿತೀವಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಪರ್ಮ್ ಅಂಡ್ ಸೆಮೆನ್. ಸೊ ಈಗ ಸ್ಪರ್ಮ್ ಇದ್ದಿದ್ದು ಸೆಮೆನ್ ಆತ, ಯಾಕಂದ್ರೆ ಸೆಮಿನಲ್ ವೆಸಿಕಲ್ ಒಳಗಡೆ ಬಂತು, ಅದರೊಳಗಡೆ ಸೆಮಿನಲ್ ಜ್ಯೂಸ್ ಇತ್ತು, ಅದ್ರ ಜೊತೆ ಮಿಕ್ಸ್ ಆತ. ಸೊ ಸೆಮಿನಲ್ ಜ್ಯೂಸ್ ಜೊತೆ ಸ್ಪರ್ಮ್ಸ್ ಮಿಕ್ಸ್ ಆದ್ಮೇಲೆ ಅವಾಗ ಅದಕ್ಕೆ ಏನ್ ಕರೀತಾರೆ, ಸೆಮೆನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒಂದು ಗ್ಲ್ಯಾಂಡ್ ಬರುತ್ತೆ, ಪ್ರೋಸ್ಟೇಟ್ ಗ್ಲ್ಯಾಂಡ್. So next gland bರುತ್ತೆ prostate gland. It secretes a juice called as a prostate juice, which helps in the development of sperms, which helps in the motility of the sperms, and also provides it helps in fighting against infections. So infections ವಿರುದ್ಧ ಫೈಟ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ, ಅದು prostate gland. ಇದಾದ್ಮೇಲೆ ಇನ್ನೊಂದು ಗ್ಲ್ಯಾಂಡ್ ಬರುತ್ತೆ, ಗ್ಲ್ಯಾಂಡ್ಸ್ ಬರ್ತಾವೆ, ಪೇರ್ ಆಫ್ ಸ್ಮಾಲ್ ಗ್ಲ್ಯಾಂಡ್ಸ್ ಬರ್ತಾವೆ. ಅವಕ್ಕೆ ಏನಂತ ಕರೀತಾರೆ, those are called as bulbourethral gland. ಇಲ್ಲ ನೋಡ್ರಿ ಸಣ್ಣ ನೋಡ್ರಿ ರೆಡ್ ಕಲರ್, these are called as bulbourethral gland. So bulbourethral gland ಏನ್ ಮಾಡ್ತದೆ, it is secretes some juice which is alkaline in nature. alkaline ಇರುತ್ತೆ ಅಂದ್ರೆ ಬೇಸಿಕ್ ಇರುತ್ತೆ, ಹೀಗಾಗಿ ಏನ್ ಮಾಡುತ್ತೆ, ಇಟ್ ಫೈಟ್ಸ್ ಅಗೇನ್ಸ್ಟ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಲಾರ್ದಂಗ ಪ್ರಿವೆಂಟ್ ಮಾಡುತ್ತೆ ಯಾವುದು bulbourethral gland. ಮತ್ತೆ ಇನ್ನೊಂದು ಕೆಲಸನೂ ಮಾಡುತ್ತೆ, ಇನ್ನೊಂದೇನಂದ್ರೆ ಇಟ್ ಹೆಲ್ಪ್ಸ್ ಇನ್ ದ lubrication of penis. ಸೊ ಪೆನಿಸ್ ಅಂದ್ರೆ ಗೊತ್ತು, ದಿಸ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ವಿಚ್ ಇಸ್ ಪೆನಿಸ್. ಸೊ ಇದೇನ್ ಪೆನಿಸ್ ಐತಲ್ಲ, ಸೊ ಈ ಪೆನಿಸ್ ಒಳಗಡೆ ಲ್ಯೂಬ್ರಿಕೇಶನ್ ಆಗೋಂಗ್ ಮಾಡುತ್ತೆ. ಲ್ಯೂಬ್ರಿಕೇಶನ್ ಅಂದ್ರೆ ನಿಮ್ಗೆ ಗೊತ್ತು, ಫಾರ್ ದ ಸ್ಮೂತ್ ರನ್ನಿಂಗ್ ಆಫ್ ದ ಎನಿ ಆಕ್ಟಿವಿಟಿ. ಫಾರ್ ಎಕ್ಸಾಂಪಲ್ ನೀವು ಸೈಕಲ್ ತಗೊಂಡಿರ್ತೀರಿ, ಸೊ ಸೈಕಲ್ ಚೈನ್ ಅದು ಏನೋ ಕಟ್ ಅಂತ ಆವಾಜ್ ಬರ್ಬಾರ್ದಂದ್ರೆ ಸ್ವಲ್ಪ ಅದಕ್ಕೆ ಆಯಿಲ್ ಬಿಟ್ಟು ಏನ್ ಮಾಡ್ತಾರೆ, ಲ್ಯೂಬ್ರಿಕೇಟ್ ಮಾಡ್ತಾರೆ, ಅಂದ್ರೆ ಸ್ಮೂತ್ ರನ್ನಿಂಗ್ ಆಗುತ್ತೆ. ಸೇಮ್ ಅದೇ ಟೈಪ್ ಪೆನಿಸ್ ಒಳಗಡೆ ಸ್ಪರ್ಮ್ಸ್ ಮೂವ್ಮೆಂಟ್ ಆಗೋಬೇಕಾರೆ, ಪೆನಿಸ್ ಒಳಗಡೆ ಸ್ಪರ್ಮ್ಸ್, ಫಾರ್ ಎಕ್ಸಾಂಪಲ್ ಇದು ಸ್ಪರ್ಮ್ಸ್ ಅನ್ಕೋರಿ. ಸೊ ಪೆನಿಸ್ ಒಳಗಡೆ ಸ್ಪರ್ಮ್ಸ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಏನ್ ಬ್ಲಾಕ್ ಏರೋ ಮಾರ್ಕ್ ಆಗುತ್ತೆ ನೋಡಿ, ಪೆನಿಸ್ ಒಳಗಡೆ ಸ್ಪರ್ಮ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಬೇಕು. ಪೆನಿಸ್ ಒಳಗಡೆ ಸ್ಪರ್ಮ್ಸ್ ಇಂದ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಬೇಕು, ಅಥವಾ ಸೆಮೆನ್ ಇಂದ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಬೇಕಂತಂದ್ರ bulbourethral gland ಏನ್ ಮಾಡುತ್ತೆ, ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗೋಕ್ಕಿಂತ ಮೊದಲು ಅದೇನ್ bulbourethral gland ಒಳಗಡೆ ಏನ್ ಜ್ಯೂಸ್ ಸೆಕ್ರೆಟ್ ಆಗುತ್ತೆ, ಆ ಜ್ಯೂಸ್ ನ ರಿಲೀಸ್ ಮಾಡುತ್ತೆ. ಸೊ ಅದೇನ್ ಮಾಡುತ್ತೆ, ಪೆನಿಸ್ ನ ಸ್ಮೂತ್ ಮಾಡುತ್ತೆ. ಅದರೊಳಗಡೆ ಏನ್ ಯುರೇತ್ರಾ ಐತಿ, ಪೆನಿಸ್ ಒಳಗಡೆ there is a part called as ಯುರೇತ್ರಾ. ಆ ಯುರೇತ್ರಾ ಪಾರ್ಟ್ ನ ಏನ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ. ಸೊ ನಾನು ಇಲ್ಲಿ ಬ್ಲಾಕ್ ಮಾರ್ಕ್ ಮಾಡ್ತೀನಿ ನೋಡ್ರಿ. ಸೊ ಬ್ಲಾಕ್ ಮಾರ್ಕ್ ಮಾಡೋದಕ್ಕೆ ಇಂಟೆನ್ಷನ್ ಇವೇನ್ ತಗೋಬೇಕಂತಂದ್ರ ಅಲ್ಲಿ ಲ್ಯೂಬ್ರಿಕೇಶನ್ ಆಗುತ್ತೆ, ಅಂದ್ರೆ ಆ ಪ್ಯಾಸೇಜ್ ನ ಸ್ಮೂತ್ ಮಾಡುತ್ತೆ. ಸೊ ಆ ಪ್ಯಾಸೇಜ್ ನ ಸ್ಮೂತ್ ಮಾಡುತ್ತೆ ಯಾವುದು bulbourethral gland, ಅದನ್ನ ನಾವು ಹೆಂಗೆ ಕರಿತೀವಿ, ಇಟ್ ಇಸ್ ಕಾಲ್ಡ್ as lubrication of the penis. ಸೊ ಒನ್ಸ್ ಪೆನಿಸ್ ಇಸ್ lubricated, ಆವಾಗ ಸ್ಪರ್ಮ್ಸ್ ಏನಾಗುತ್ತೆ, ಅದರೊಳಗೆ ಮೂವ್ಮೆಂಟ್ ಆಗುತ್ತೆ. ಹೇಳ್ತಾ ಇದು. ಸೊ ಇದು ಯಾರು ಕೆಲಸ ಇದೆ, bulbourethral gland. ಸೊ ನೆನಪಿಟ್ಟುಕೊಳ್ಳಿ, 3 ಗ್ಲ್ಯಾಂಡ್ ನ ಕಲ್ತ್ವಿ. ಯಾವ ಗ್ಲ್ಯಾಂಡ್? seminal vesicle gland which secretes seminal juice, prostate gland which secretes prostate juice, which has fructose and calcium, which provides energy and motility to the sperm. Okay, next ಏನ್ ಬರುತ್ತೆ, bulbourethral gland in juice secrete ಮಾಡ್ತಲ್ಲ, ಆ ಜ್ಯೂಸ್ ಅದಕ್ಕೆ ಹೆಲ್ಪ್ ಆಗುತ್ತೆ. It is alkaline in nature, which prevents bacterial infection, and also it helps in lubrication of the penis. Okay, so penis ನ lubricate ಮಾಡಕ್ಕೆ ಹೆಲ್ಪ್ ಆಗುತ್ತೆ just before releasing the sperm. Okay, so next, so penis ನ ಕನ್ಸಿಡರ್ ಮಾಡಿದ್ರೆ ಇದರೊಳಗೆ 3 ಗ್ಲ್ಯಾಂಡ್ಸ್ ಯಾವ, seminal vesicle, prostate gland, bulbourethral gland. ಈ 3 ಗ್ಲ್ಯಾಂಡ್ ಗೆ ಸೇರಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಏನಂದ್ರೆ ಆಕ್ಸೆಸರಿ ಗ್ಲ್ಯಾಂಡ್. ಈ 3 ಗ್ಲ್ಯಾಂಡ್ ಸೇರಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ as ಆಕ್ಸೆಸರಿ ಗ್ಲ್ಯಾಂಡ್. ಓಕೆ, ಇನ್ನು ನೆಕ್ಸ್ಟ್ ಪೆನಿಸ್ ಸ್ಟ್ರಕ್ಚರ್ ಗೆ ಬಂದ್ರೆ, ಸೊ ಪೆನಿಸ್ ಇಟ್ ಇಸ್ ಕಾಲ್ಡ್ as external genital organ. So penis it is called as external genital organ, okay, which is used for sexual intercourse. ಅಥವಾ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ, ಇಟ್ ಇಸ್ ಯೂಸ್ ಫಾರ್ ಇನ್ಸೆಮಿನೇಷನ್. ಸೊ ಇನ್ಸೆಮಿನೇಷನ್ ಅಂದ್ರೆ ಏನ್ರಿ, ಡ್ಯೂರಿಂಗ್ ದ ಸೆಕ್ಷುವಲ್ ಇಂಟರ್ಕೋರ್ಸ್, ಸೊ ಸೆಮನ್ ಇಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಇನ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಅದಕ್ಕೆ ಏನು ವರ್ಡ್ ಯೂಸ್ ಮಾಡ್ತಾರೆ, ಇನ್ಸೆಮಿನೇಷನ್. ಸೊ ಇನ್ಸೆಮಿನೇಷನ್ ಅಂದ್ರೆ ಸೆಮನ್ ಶುಡ್ ಎಂಟ್ರಿ ಇನ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಆ ವರ್ಡ್ ಗೆ ಏನು ಯೂಸ್ ಮಾಡ್ತಾರೆ, ಇನ್ಸೆಮಿನೇಷನ್. ಸೊ ದಿಸ್ ಎಕ್ಸ್ಟರ್ನಲ್ ಜೆನಿಟಲ್ ಆರ್ಗನ್ ವಿಚ್ ಇಸ್ ಪೆನಿಸ್. So penis it is used for insemination. So penis ಒಳಗಡೆ ಏನಿದೆ, it has some tissues. Okay, it has some blood vessels, it has some tissues which helps the penis to erection. Penis erect penis ಆಗಕ್ಕೆ ಹೆಲ್ಪ್ ಮಾಡ್ತಾವೆ. Okay, ಯಾವುದು, blood vessels and tissues which are present inside the penis, it helps in erection. Okay, so ಇದನ್ನ ಬಿಟ್ಟು penis it is covered by a foreskin. So penis it is covered by a loose foreskin. Okay, like ನೋಡ್ರಿ ಮಾರ್ಕ್ ಮಾಡ್ಯಾರ. Okay, penis it is covered by a loose foreskin. So penis ನ ಹೆಡ್ ಗ, ಓಕೆ, ಇಲ್ಲಿ ನಾನು ಮಾರ್ಕ್ ಮಾಡತ್ತಿಲ್ಲ. ಸೊ ಪೆನಿಸ್ ನ ಹೆಡ್ ಗೆ ಒಂದು ವರ್ಡ್ ಯೂಸ್ ಮಾಡ್ತಾರ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ದಿಸ್ ಈಸ್ ಕಾಲ್ಡ್ as glans penis ಅಂತ ಕರೀತಾರೆ. glans penis ಅಂದ್ರೆ ದಿಸ್ ಈಸ್ ದ ಹೆಡ್ ಆಫ್ ದ ಪೆನಿಸ್. ಸೊ glans penis ಅಂದ್ರೆ ದಿಸ್ ಈಸ್ ದ ಹೆಡ್ ಆಫ್ ದ ಪೆನಿಸ್ which is covered by a loose skin which is called as foreskin. ತಿಳಿತಾ ಇದೆ? ಓಕೆ, foreskin ಏನ್ ಮಾಡುತ್ತೆ, glans penis ನ ಪ್ರೊಟೆಕ್ಷನ್ ಮಾಡುತ್ತೆ. ಓಕೆ, ಸೊ
ಸೊ ಗೊತ್ತಾಗ್ತದೆ ಇದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಷ್ಟು ತನಕ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತದ್ದು. ಓಕೆ, ಸೊ ಟೆಸ್ಟಿಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಟೆಸ್ಟಿಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಎಕ್ಸ್ಟರ್ನಲ್ ಜೆನೆಟಲ್ ಆರ್ಗನ್ ಯಾವುದು ಪೆನಿಸ್ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ. ಓಕೆ, ಒಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋದಿತ್ತು, ಯಾವ್ದಂದ್ರೆ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಡೆವಲಪ್ಮೆಂಟ್ ಆಫ್ ಮಸ್ಟಾಚ್, ಬಿಯರ್ಡ್, ಅಗ್ರೆಸಿವ್ ಬಿಹೇವಿಯರ್, ಇಂಥವೇನೆಲ್ಲ ಹುಡುಗರದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರೋಲ್ಲ ಅದು ಆ ಟೈಪ್ ಕ್ಯಾರೆಕ್ಟರ್ಸ್ ಬರುವುದು ಎಲ್ಲಿಂದ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಇಂದ. ಸೊ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಎಲ್ಲಿ ಸೆಕ್ರೆಟ್ ಆಗುತ್ತೆ ಅಂತಂದ್ರೆ, ಇಲ್ಲಿ ನಾನು ಇವಾಗ ಟೆಸ್ಟಿಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ, ಇಟ್ ಹ್ಯಾಸ್ ಮೆನಿ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್, ಅದರ ಕಂಪಾರ್ಟ್ಮೆಂಟ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಆ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ನಡುವೆ ಏನ್ ಗ್ಯಾಪ್ ಐತಿ, ಸೊ ಟೆಸ್ಟಿಕ್ಯುಲರ್ ಇಲ್ಲಿ ಬ್ಲಾಕ್ ಲೇ ಮಾರ್ಕ್ ಮಾಡತ್ತ ನೋಡ್ರಿ ನಾನು ಬ್ಲಾಕ್ ಕಲರ್ ಲೇ. ಸೊ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ನಡುವೆ ಏನ್ ಗ್ಯಾಪ್ ಐತಿ, ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಸ್ಟಿಷಿಯಲ್ ಸ್ಪೇಸ್. ಓಕೆ, ಸೊ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ನಡುವೆ ಏನ್ ಗ್ಯಾಪ್ ಐತಿ, ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ನಡುವೆ ಏನ್ ಗ್ಯಾಪ್ ಐತಿ, ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಸ್ಟಿಷಿಯಲ್ ಸ್ಪೇಸ್. ಅಲ್ಲೇ ಒಂದ್ ಸ್ವಲ್ಪ ಸೆಲ್ಸ್ ಅದಾವ, ಆ ಸೆಲ್ಸ್ ಗೆ ಏನಂತ ಕರೀತಾರೆ ಅಂದ್ರೆ ದೇ ಆರ್ ಕಾಲ್ಡ್ ಆಸ್ ಲೇಡಿಂಗ್ ಸೆಲ್ಸ್, ಆರ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಸ್ಟಿಷಿಯಲ್ ಸೆಲ್ಸ್. ಸೊ ಲೇಡಿಂಗ್ ಸೆಲ್ಸ್ ಅಂತ ಕರಿಬಹುದು ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಕರಿಬಹುದು. ಆ ಸೆಲ್ಸ್ ಏನ್ ಮಾಡ್ತಾವ ಅಂದ್ರೆ, ಆ ಸೆಲ್ಸ್ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಾವ. ಆ ಸೆಲ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತಾವ, ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಾವ. ಆ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಏನ್ ಮಾಡುತ್ತೆ, ಒನ್ಸ್ ಬಾಯ್ ರೀಚಸ್ ದ ಅಡಲ್ಟ್ಹುಡ್, ಅವ ಟೀನೇಜ್ ರೀಚ್ ಆದ್ಮೇಲೆ ಅವನದ್ರೊಳಗಡೆ ಚೇಂಜಸ್ ಮಾಡ್ತಾವ. ಸೊ ಟೀನೇಜ್ ರೀಚ್ ಆದ್ಮೇಲೆ ಒಬ್ಬ ಹುಡುಗಂದ ಏನೇನು ಚೇಂಜಸ್ ಆಗ್ತಾವ, ಅವ್ನ ವಾಯ್ಸ್ ಕ್ರ್ಯಾಕ್ ಆಗುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ, ಅವನ ಮಸ್ಕ್ಯುಲಾರಿಟಿ ಚೇಂಜ್ ಆಗುತ್ತೆ, ಆಮೇಲೆ ಮುಖದ ಮೇಲೆ ದಾಡಿ ಮೀಸಿ ಎಲ್ಲ ಬರಕ್ ಸ್ಟಾರ್ಟ್ ಆಗ್ತಾವ. ಇದೆಲ್ಲ ಮ್ಯಾಜಿಕ್ ಆಗೋದು ಇಲ್ಲಿಂದ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಇಂದ. ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಟೆಸ್ಟಿಸ್ ಒಳಗಡೆ ಎಲ್ಲಿ ಇನ್ ಬಿಟ್ವೀನ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ವಿಚ್ ಹ್ಯಾಸ್ ಸಮ್ ಸ್ಪೇಸ್, ಅಲ್ಲಿ ಲೇಡಿಂಗ್ ಸೆಲ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಇರ್ತಾವ ವಿಚ್ ಪ್ರೊಡ್ಯೂಸ್ ಏನ್ರಿ ಟೆಸ್ಟೋಸ್ಟೆರೋನ್ ಹಾರ್ಮೋನ್. ಓಕೆ, ಸೊ ಇವತ್ತೀಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಷ್ಟು ಡಿಸ್ಕಸ್ ಮಾಡಿವಿ. ಇದ್ರೊಳಗಡೆ ಏನೇನು ಡಿಸ್ಕಸ್ ಮಾಡಿವಿ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವುವು, ಸೆಮಿನಲ್ ವೆಸಿಕಲ್, ಬಲ್ಬೋರೆಥ್ರಲ್ ಗ್ಲ್ಯಾಂಡ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಇದನ್ನ ಡಿಸ್ಕಸ್ ಮಾಡಿವಿ. ಆಮೇಲೆ ಆಕ್ಸೆಸರಿ ಡಕ್ಟ್ಸ್ ಯಾವುವು, ಎಪಿಡಿಮಿಸ್, ವಾಸ್ ಡೆಫರ್ನಸ್, ಇವೆಲ್ಲ ಡಿಸ್ಕಸ್ ಮಾಡಿವಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈ ವಿಡಿಯೋ ಒಳಗಡೆ ನಂಗೆ ಏನು ಮಾಡ್ರಿ, ಫೀಡ್ಬ್ಯಾಕ್ ನಿಮ್ದು ಕಾಮೆಂಟ್ ಸೆಕ್ಷನ್ ಒಳಗಡೆ ಇಫ್ ಯು ಹ್ಯಾವ್ ಎನಿ ಸಜೆಷನ್ಸ್ ಆರ್ ಫೀಡ್ಬ್ಯಾಕ್ ಅದ್ರೊಳಗಡೆ ಬರೀರಿ. ಓಕೆ, ಥ್ಯಾಂಕ್ ಯು.